ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಜಿ ವೀರಾಪುರ ಗ್ರಾಮದಲ್ಲಿ ದುರ್ಗಾದೇವಿ ಜಾತ್ರಾ ಮಹೋತ್ಸವ ನಿಮಿತ್ತ ಧಾರ್ಮಿಕ ಸಮಾರಂಭ ಜತೆ ವಿವಿಧ ಗ್ರಾಮಗಳಲ್ಲಿ ಸದ್ಭಾವನಾ ಜನಜಾಗೃತಿ ಮೂಡಿಸಲು ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಾಗೂ ರಥೋತ್ಸವ ಜರುಗಲಿದೆ. ಅಕ್ಟೋಬರ್ 2ರಿಂದ 7ರವರೆಗೆ ಜಿ ವೀರಾಪುರ ಗ್ರಾಮದಿಂದ ಸುಕ್ಷೇತ್ರ ಕೊಪ್ಪಳ ಜಿಲ್ಲೆಯ ಹುಲಿಗಿಯ ಹುಲಿಗಮ್ಮದೇವಿ ದೇವಸ್ಥಾನದವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವಂತೆ ಶ್ರೀಧರ ಮುರುಡಿ ಹಿರೇಮಠದ ಬಸವಲಿಂಗೇಶ್ವರ ಸ್ವಾಮೀಜಿ, ಗುಳೇದಗುಡ್ಡದ ಉಪ್ಪತೇಶ್ವರ ಸ್ವಾಮೀಜಿ ಕರೆ ನೀಡಿದರು. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ, ಜೀಗೇರಿ ಹಿರೇಮಠದ ಗುರುಸಿದ್ದೇಶ್ವರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಜಿ ವೀರಾಪುರ ಗ್ರಾಮದ ಶಂಕರಗೌಡ ಪೊಲೀಸ್ ಪಾಟೀಲ್, ಸುಭಾಷ್ ಕೊಂಗಿ, ಈಶಪ್ಪ ಹೊಳಿ, ಬಸವರಾಜ್ ಎಂಟತ್ತು, ಯಲ್ಲಪ್ಪ ಹೊಸಮನಿ, ಸುನೀತಾ ಪತಂಗರಾಯ್, ವಿಜಯ್ ಜಕ್ಲಿ, ಉಮೇಶ್ ಕುಂಬಾರ್ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ವಿ ಎಸ್ ಶಿವಪ್ಪನಮಠ, ಸಮಯ ಟಿವಿ ಕೆ ನ್ಯೂಸ್, ಯಲಬುರ್ಗಾ. ಯಲಬುರ್ಗಾ ತಾಲೂಕಿನ ಎಲ್ಲ ಪರಮ ಪೂಜ್ಯರ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನಾವೆಲ್ಲ ಏನಪ್ಪ ಅಂತಂದರೆ ಗೊಂದಲಕ್ಕೊಳಗಾಗಿವೆ. ಯಾಕಂದ್ರೆ ಲಿಂಗಾಯತ ವೀರಶೈವ ಲಿಂಗಾಯತ ಅನ್ನುವಂಥದ್ದನ್ನು ಕೆಲವೊಂದು ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಅದೇನಪ್ಪ ಅಂತಂದರೆ ವೀರಶೈವ ಅಂತಂತಂದರೆ ಅದು ಸನಾತನ ಧರ್ಮವನ್ನು ಒಳಗೊಂಡಂಥ ನಮ್ಮ ಪರಂಪರೆ, ಆಚಾರ್ಯರ ಪರಂಪರೆಯಿಂದ ಬಂದಂಥದ್ದು. ಈ ಪರಂಪರೆಯನ್ನು ನಾವು ಮುಂದುವರಿಸಿಕೊಂಡು ಹೋಗುವಂಥದ್ದು ನಾವೇನಪ್ಪ ಅಂತಂದರೆ ಆ ಒಂದು ಸಂಘಟನೆ ಮಾಡಲಿಕ್ಕೋಸ್ಕರವಾಗಿ ನಾವೇನಪ್ಪ ಅಂತಂದ್ರೆ ನಾಳಿನ ದಿವಸ ನೆಹರು ಮೈದಾನದಲ್ಲಿ ಹುಬ್ಬಳ್ಳಿ ಏಕತಾ ಸಮಾವೇಶವನ್ನು ಎರಡು ಒಂದೇ, ವೀರಶೈವ ಲಿಂಗಾಯತ ಬೇರೆ ಅಲ್ಲ, ಎರಡು ಒಂದೇ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ನಾಳಿನ ದಿವಸ ನಾವು ಹುಬ್ಬಳ್ಳಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಾವೆಲ್ಲರೂ ಏನಂತಂದ್ರೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಅವ್ರು ಏನಂತಂದ್ರೆ ಎಲ್ಲ ಪರಮ ಜಿಲ್ಲೆಯ ಎಲ್ಲ ಪರಮ ಪೂಜೆ ಊರಿನೊಳಗೆ ಕೊಟ್ರಪ್ಪಜ್ಜ ಎನ್ನುವಂಥ ಒಬ್ಬ ತಾತ ಬಂದು ಅಲ್ಲಿ ದುರ್ಗಾದೇವಿ ಗುಡಿಯನ್ನು ನಿರ್ಮಿಸಿ ಆ ಊರಿಗೆ ಒಂದು ದೇವಸ್ಥಾನ ನಿರ್ಮಿಸಿದ ನಂತರ ನಮ್ಮ ಯಲಬುರ್ಗದ ಶ್ರೀಧರ ಮುರುಡಿ ಮಠದ ಬಸವಲಿಂಗ ಶಿವಾಚಾರ್ಯರು ಹಾಗೂ ಬೇರಾಳದ ಸದಾಶಿವ ಮಹಂತ ಮಹಾಸ್ವಾಮಿಗಳು ಇಬ್ಬರು ಸೇರಿ ಆ ಊರೊಳಗೆ ದೇವಿ ಪುರಾಣವನ್ನು ಪ್ರಾರಂಭ ಪುನರುತ್ಥಾನ. ಹಳ್ಳಿಗಳು ಉದ್ಧಾರ ಆಗೋಪ ಅಂತಂದರೆ ದೇಶ ತನ್ನೇ ತಾನೇ ಉದ್ಧಾರ ಆಗುತ್ತೆ ಅನ್ನೋ ಕಲ್ಪನೆ ಇಟ್ಕೊಂಡಿರ್ತಕ್ಕಂಥ ಕನಸನ್ನು ಮಾಡಿದವರು ಪೂಜ್ಯ ನಮ್ಮ ಯಲಬುರ್ಗದ ಬಸವಲಿಂಗ ಶಿವಾಚಾರ್ಯ ಹಾಗೂ ಬೇರಾಳ ಶ್ರೀಗಳನ್ನು ಮಾತನ್ನು ಹೇಳಿ ವಿಶೇಷ ಭಾಳಷ್ಟು ಹಳ್ಳಿ ಒಳಗೆ ಹುಡುಗರು ಸೀರೆ ಸಂಧಿಯನ್ನು ಕುಡಿದು ಮಾಣಿಕ್ಯನ ಪುಟ್ಟ ಹಾಕಿ ಭಾಳ ಜನ ಸಾಯಲಿಕ್ಕೆ ಹತ್ತಿದ್ದಾರೆ. ಒಂದು ಕಾಲ ಇತ್ತು ಅಜ್ಜ ಸತ್ತಾನಂದ್ರೆ ಮೊಮ್ಮಕ್ಕಳು ಮಣ್ಣು ಹಾಕ್ತಿದ್ರು. ಹರಪ್ಪ ಮಹಾರಾಜರು ನಾಗರಿಕತೆ ಏನಿತ್ತಲ್ಲ ಅವಾಗಿಂದಲೇ ಈ ವೀರಶೈವ ಧರ್ಮ ಅಂತಕ್ಕಂಥದ್ದು ಪ್ರಾರಂಭ ಆಯಿತು ಅಂತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿ ಹರಪ್ಪ ಮಹೇಂಜದಾರ ಏನು ನಾಗರಿಕತೆ ಇತ್ತಲ್ಲ ಅಲ್ಲಿ ಮೊದಲು ಸಿಕ್ಕಿದ್ದು ಶಿವನ ಮೂರ್ತಿ, ಪಶುಪತಿ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಸಣ್ಣ ಸಣ್ಣ ಲಿಂಗಗಳು ಸಿಗ್ತಾ ಇರ್ತವೆ. ಅವನ್ನ ಜನರು ದೇಹದ ಮೇಲೆ ಧರಿಸಿ ಪೂಜೆ ಮಾಡಿ ಗುಂಪು ಹೊರಟಿದೆ. ಅದಕ್ಕಾಗಿ ಇವತ್ತಿನ ದಿವಸ ನಾವೆಲ್ಲರೂ ಒಂದು ಧರ್ಮ ಅಂತಕ್ಕಂಥದ್ದು ಎಲ್ಲರನ್ನು ಒಂದು ಮಾಡ್ತಾ ಇದೆ, ಜಾತಿ ಅಂತಕ್ಕಂಥದ್ದು ಎಲ್ಲರನ್ನು ಬೇರೆ ಮಾಡ್ತಾ ಇದೆ ಅಂತಕ್ಕಂಥ ಗಾದೆ ಮಾತಂತೆ ಇವತ್ತಿನ ದಿವಸ ನಾವು ಧರ್ಮದಿಂದ ನಡೆದಾಗ ಮಾತ್ರ ಎಲ್ಲರೂ ಒಂದಾಗಲಿಕ್ಕೆ ಸಾಧ್ಯ. ಇವತ್ತಿನ ದಿವಸ 22ನೇ ತಾರೀಕಿಂದ ಜನಗಣತಿ ಪ್ರಾರಂಭ ಆಗ್ತಾ ಇದೆ. ಅಲ್ಲಿ ಮೊದಲು ಎಲ್ಲರೂ ಹಿಂದೂಗಳು, ಹಿಂದೂ ಕಾಲಂ ಎಲ್ಲರಿಗೂ ಕಾಮನ್ ಆಗಿರ್ತಾ ಇದೆ. ಜಾತಿ ಅಂತಕ್ಕಂಥ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು. ಉಪಜಾತಿ ಅಂತಕ್ಕಂಥ ಕಾಲಂ ಒಳಗೆ ಯಾರು ಯಾವ ಕಾಸ್ಟ್ನವರು ಇರ್ತಾರಲ್ಲ ಅವರವರು ಕಾಸ್ಟನ್ನು ಜಾತಿಯನ್ನು ಬರೆಸ್ಬೋದು ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು 19ನೇ ತಾರೀಕಿಗೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪನವರು ಮತ್ತು ಈಶ್ವರ್ ಖಂಡ್ರೆ ಅವರು, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಬಿದ್ರಿ ಅವರು, ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳು, ರಾಜಕೀಯ ಮುತ್ಸದ್ದಿಗಳು ನಾಳೆ 19ನೇ ತಾರೀಕಿಗೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ 2 ಗಂಟೆಗೆ ಎಲ್ಲರೂ ಸೇರ್ತಾ ಇದ್ದಾರೆ. ಸುಮಾರು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರದಿಂದ ಎಲ್ಲರೂ ಸೇರಿ ಸುಮಾರು ಸಾವಿರಾರು ಸ್ವಾಮೀಜಿಗಳು ಕೊಡ್ತಾ ಇದ್ದಾರೆ.
ಅಷ್ಟೇ ಅಲ್ಲ, ಎಲ್ಲ ಭಕ್ತರು, ಲಕ್ಷಾಂತರ ಭಕ್ತರು ಕೂಡಿ ಸೇರಿ ನಾವೆಲ್ಲರೂ ವೀರಶೈವ ಲಿಂಗಾಯತರು, ನಾವೆಲ್ಲ ಒಂದೇ ಹಿಂದೂ ಬಂಧು